ಚೌಕಟ್ಟು ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಂದರೆ ಏನನ್ನು ಚೇಂಜ್ ಮಾಡಬಾರ್ದು ಅಂತ ಎಣಿಸಿದ್ದೀರಾ ಅಂತ, ಅಂದರೆ ಏನು ಚೇಂಜ್ ಮಾಡಬಾರ್ದು ಬಟ್ ಇದನ್ನು ಚೇಂಜ್ ಮಾಡ್ಬೋದು ಅಂತ. ಅಲ್ಲ, ಇದು ಗೊಂಬೆಯಾಟ ಮತ್ತು ಯಕ್ಷಗಾನದಲ್ಲಿ ನಾವು ಮುಖ್ಯವಾಗಿರೋದು ಪ್ರಸಂಗಗಳ ಆಯ್ಕೆ. ಯಕ್ಷಗಾನದಲ್ಲಿ ಅಂತ ಹೇಳಿದರೆ ಕತೆ ಹೋಗ್ತದೆ, ತಾಳಮದ್ದಲೆ ಅವರು ಅರ್ಥಗಾರಿಕೆಗೆ ಮುಖ್ಯವಾದ್ದು ಮಾತ್ರ ಆಯ್ಕೆ ಮಾಡೋದು. ಗೊಂಬೆಯಾಟಕ್ಕೆ ಹಾಗೆಲ್ಲ, ಇದಕ್ಕೆ ದೃಶ್ಯ ಮಾಧ್ಯಮ, ದೃಶ್ಯ ಹೆಚ್ಚಿರುವಂಥ ಪ್ರಸಂಗವನ್ನು ನಾವು ಆಯ್ಕೆ ಮಾಡಬೇಕು. ಈಗ ನಾವು ಆಯ್ಕೆ ಮಾಡಿಕೊಂಡು ನೋಡಿ, ಒಂದು ನರಕಾಸುರವಧೆ, ಗರುಡಗರ್ಭಂಗ ಮತ್ತು ದೇವಿ ಮಹಾತ್ಮೆ, ಇಂಥ ಕಥೆಗಳನ್ನು ಆಯ್ಕೆ ಮಾಡೋದು. ಇದರಲ್ಲಿ ತುಂಬ ದೃಶ್ಯಗಳು ಬರ್ತವೆ. ಆ ದೃಶ್ಯ ಮಾಧ್ಯಮದ ಮೂಲಕ ನಾವು ಕಥೆಯನ್ನು ಕೊಂಡೋಗಬೇಕು. ಆಗ ಜನರಿಗೆ ಅದು ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ಈಗ ನೋಡಿ, ಈಗ ತಾಳಮದ್ದಲೆಯಲ್ಲಿ ತಗೊಳ್ಳುವ ಕಥೆಯನ್ನು ನಾವು ಗೊಂಬೆಯಾಟಕ್ಕೆ ತಗೊಂಡ್ರೆ ಅದು ಫೈಲ್ ಆಗ್ತದೆ. ಅದು ಗೊತ್ತಾಯ್ತಲ್ಲ. ಅದು ಕೆಲವೇ ಪ್ರಸಂಗಗಳು ಇದಕ್ಕೆ ಸೂಟ್ ಆಗೋದು. ಯಾವುದು ಗೊಂಬೆಯಾಟಕ್ಕೆ ಎಲ್ಲ ಪ್ರಸಂಗ ಸೂಟ್ ಆಗೋದಿಲ್ಲ. ಆಗ ನಾವು ಅದನ್ನು ಸರಿಯಾದ ಪ್ರಸಂಗ ಆಯ್ಕೆ ಮಾಡಿದರೆ ನೀವೆಲ್ಲ ವಿನ್ ಆಗ್ತೀರಿ ಅಷ್ಟೇ. ಅದೆಲ್ಲ ಆಗುದಿಲ್ಲ, ಅದೆಲ್ಲ ಬಾಯಿಯಲ್ಲಿ ಹೋಗೋ ಪ್ರಸಂಗ. ನೀವು ಬಿಲ್ಲು ಬಿಟ್ಟರೆ ಒಳ್ಳೆ ಬಿಲ್ನಲ್ಲಿ ಇದು ಬರಬೇಕಲ್ಲ, ಅದೆಲ್ಲ ಆಗಬೇಕು. ಅದು ಮಾಡ್ಬೋದು, ಅದಕ್ಕೆ ಅಷ್ಟೇ ಕೆಲಸ ಉಂಟು. ಮಾತ್ರ ಅದು ಅಷ್ಟು ಹಿಡಿಸೂಲೆ ನನ್ನ ಭಾವನೆ. ಅದು ಇಲ್ಲ, ಹೇಗೆ ತುಂಬ ಕ್ಯಾರೆಕ್ಟರ್ಗಳು ಬರಬೇಕು. ಗೊಂಬೆಯಾಟ ನೋಡಿ, ನಾವು ಮಿನಿಮಮ್ ಒಂದು ಗೊಂಬೆಯಾಟಕ್ಕೆ 30 ಕ್ಯಾರೆಕ್ಟರ್ ಉಪಯೋಗಿಸಿ, 1 ಗಂಟೆ ಕಾರ್ಯಕ್ರಮಕ್ಕೆ 30 ಕ್ಯಾರೆಕ್ಟರ್ ಉಪಯೋಗಿಸಿ. ಇವತ್ತು ಕಡಿಮೆ, ಇವತ್ತು ನಾವು ಗರುಡಗರ್ಭಂಗದ್ರೆ ಇನ್ನೂ ಕೂಡ ಒಂದು 7-8 ಕ್ಯಾರೆಕ್ಟರ್ ಬರ್ತದೆ. ಒಂದು 25ರಿಂದ 30 ಕ್ಯಾರೆಕ್ಟರ್ನ ಉಪಯೋಗಿಸ್ತೇವೆ. ಆಗ ಜನರನ್ನು ಲೈಕ್ ಮಾಡ್ತಾರೆ. ಬೊಂಬೆಗಳು ಬರಬೇಕು ಹೋಗಬೇಕು, ಏನಾದ್ರು ಆ್ಯಕ್ಷನ್ ಇರಬೇಕು, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರಬೇಕು. ಈಗ ಇವತ್ತು ಕೂಡ ನಾವು ಅಷ್ಟು ಶಾರ್ಟ್ ಮಾಡಿದಂಗೆ ಕೆಲವು ಉದ್ದ ಅಂತ ಕಾಣ್ತದೆ. ಅದು ನಮಗೆ ಉಪಾಯ ಇಲ್ಲ, ಅದನ್ನು ಇನ್ನೂ ಶಾರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಮತ್ತೆ ಸ್ಟೇಜ್ ಬಗ್ಗೆ ಮೊದಲು ಹೇಗಿತ್ತು ಸ್ಟೇಜು, ಈಗ ಇರುವ ಸ್ಟೇಜಿಗೆ ಏನೋ ಡಿಫ್ರೆನ್ಸ್ ಇದೆಯಾ? ಮತ್ತೆ ಇದು ಅಂದರೆ ಮೇನ್ಲಿ ಇಂಡೋರ್ ಕಲೆನಾ ಅಥವಾ ಔಟ್ಡೋರ್ ಮಾಡ್ತಾ ಇದ್ದೀರಾ ಮೊದಲು? ಅದ್ರ ಬಗ್ಗೆ ಈ ಮೊದಲನೇ ಕಾಲದಲ್ಲಿ ಇದು ಒಂದು ರಾತ್ರಿ ಮಾಡುವ ಕತೆ, ಹಗಲು ಮಾಡುವಂತಲ್ಲ. ಅವರೆಲ್ಲ ರಾತ್ರಿ ಎಲ್ಲ ಕೃಷಿಕರಿದ್ದ ನೋಡಿ, ಅವರ ಕೆಲಸ ಎಲ್ಲ ಮುಗಿಸಿ ಒಂದು 7 ಗಂಟೆಗೆ ಕೆಲಸ ಮುಗಿದ್ರೆ ಊಟ ಎಲ್ಲ ಮಾಡಿ ಒಂದು 10 ಗಂಟೆ ದೇವಸ್ಥಾನಕ್ಕೆ ಹೋಗಿ ಒಂದು 10 ಗಂಟೆಯಿಂದ ಶುರುವಾಗೋ ಕಲೆ. ಆಗ 10 ಗಂಟೆ ಶುರು ಮಾಡಿ ಬೆಳಗಿನವರೆಗೆ ಮಾಡ್ತಾ ಇದ್ರಂತೆ ಮೊದಲನ ಇದು ಗೊಂಬೆಯಾಟಗಳೆಲ್ಲ. ಮತ್ತು ಆಗಿನ ಜನರು ಅಂಥವ್ರು, ಅವರೆಲ್ಲ ಟೈಮ್ ಪಾಸ್ ಆದರೆ ಆಯಿತು. ಅವ್ರಿಗೇನು ಈಗ ಅಷ್ಟೆಲ್ಲ ಇದು ಮಹತ್ವ ಕೊಡುವುದಿಲ್ಲ, ಏನು ಅಷ್ಟು ಮೈನ್ಯೂಟ್ ಕೆಲಸಗಳಿಗೆಲ್ಲ ಅವರು ಇದು ಕೊಡುವುದಿಲ್ಲ. ಈಗ ಮೊದಲನವರು ಸ್ಟೇಜ್ ಅಂದರೆ ಒಂದು ಎತ್ತರದ ಒಂದು ವೇದಿಕೆ ಮಾಡಿ ಅದಕ್ಕೆಲ್ಲ ಈ ಗಳ ಅಂತ ಹೇಳ್ತಾರಲ್ಲ, ಬಿದಿರಿನ ಗಳ, ಅದನ್ನು ಹಾಕಿ ಎಲ್ಲ ಮಾಡ್ತಾ ಇದ್ರಂತೆ ಮೊದಲನ ಕಾಲ. ನಾವು ಹೊರಗೆ ಚೇಂಜ್ ಆಗಿದೆ. ನಾವು ಹೇಗೆ ಮಾಡಿದ್ದು ಹೇಳಿದರೆ, ಪೈಪ್ ಉಂಟು, ದೊಡ್ಡ ಪೈಪ್ ತಂದು ಸ್ವಲ್ಪ ಸುಲಭವಾಗಿ ಮಾಡಿದೆ ಮೊದಲು. ಆಗ ತೋರದ ಪೈಪ್ ಮಾಡೋದು, ತುಂಬ ವೆಯ್ಟ್ ಎಲ್ಲ ಆಗ್ತಾಯಿತ್ತು. ಮತ್ತು ನಾವು ಈಗ ನಮ್ಮ ದೂರದಲ್ಲೆಲ್ಲ ಕಾರ್ಯಕ್ರಮ ಕೊಡುವಾಗ ಅದನ್ನು ಕೊಂಡೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದಲ್ಲ, ಹಾಗೆ ಅದನ್ನು ಫುಲ್ ಸಣ್ಣದು ಮಾಡಿದೆವು. ಮತ್ತು ವೆಯ್ಟ್ ಕಡಿಮೆ ಮಾಡಿದೆವು. ಮೊದಲೆಲ್ಲ ಪೈಪ್ ಆದರೆ ಈಗ ನಾವು ಯಾವುದು ಸ್ಟೀಲ್ ಪೈಪ್, ಸಪೋರದ ಪೈಪು ಈಗ ಅಲ್ಲಿವರೆಗೆ ಬಂದಿತ್ತು. ನಾನು ತುಂಬ ಒಂದು 15 ಸ್ಟೇಜ್ ಮಾಡಿರೋದು ಇಲ್ಲಿವರೆಗೆ. ಈ ಗೊಂಬೆ ಹೇಗೆ ಮಾಡಿದೇನೋ ಅದೇ ರೀತಿ ಸ್ಟೇಜು ಕೂಡ ಚೇಂಜ್ ಮಾಡ್ತೇವೆ. ವರ್ಷ ಒಂದು 2-3 ವರ್ಷಕ್ಕೆ ಒಂದು ಚೇಂಜ್ ಮಾಡ್ತೇನೆ ಸ್ಟೇಜು ಕೂಡ. ಆಗ ನಮಗೊಂದು ಮಾಡಿದ ಕೂಡಲೇ ಅದು ಇನ್ನೊಂದು ಐಡಿಯಾ ಬರ್ತದೆ. ಈಗ ನೋಡಿ, ನಮ್ಮ ಈಗಿನ ಸ್ಟೇಜಿಗೆ ಮೊದಲಾರು ನಮಗೆ ಎಂಥರು ಅದರಲ್ಲಿ ಒಂದು ಕಂಬ ಬೇಕಿತ್ತು ನಮಗೆ ಸ್ಟೇಜ್ ಮಾಡಲಿಕ್ಕೆ. ಇಲ್ಲಿ ಕೆಲವು ಕಂಬವೇ ಇರುವುದಿಲ್ಲ, ಎಂತ ಮಾಡ್ತೀವಿ. ಈಗ ಅದಕ್ಕೆ ಕಂಬವೇ ಇಲ್ಲದಲ್ಲಿ ಸ್ಟೇಜ್ ಮಾಡುವಾಗ ನನಗೆ ವ್ಯವಸ್ಥೆ ಮಾಡಿದ್ದೇನೆ. ನಮಗೆ ಕಂಬ ಬೇಕು, ಎತ್ತರೊಂದು ವೇದಿಕೆ ಸಾಕು, ಅಲ್ಲಿ ನಮ್ಮ ಈ ಸ್ಟೇಜನ್ನು ಫಿಕ್ಸ್ ಮಾಡ್ತೇವೆ. ಮತ್ತು ಅದೆಲ್ಲ ಸಿಕ್ಕಿಸಿ ಮಾಡುವಂಥದ್ದು. ಒಂದು ಅರ್ಧ ಗಂಟೆ ನಮಗೆ ಸ್ಟೇಜ್ ಮಾಡಲಿಕ್ಕೆ ಆಗ್ತದೆ, ಒಂದು 1/4 ಗಂಟೆ ಸ್ಟೇಜ್ ಆಗ್ತದೆ. ಒಟ್ಟು 1 ಗಂಟೆ ಇದ್ದರೆ ಸ್ಟೇಜ್ ಮಾಡಿ ಸ್ಕ್ರೀನ್ ಮಾಡಿ ಗೊಂಬೆ ತೂಗಿಸಿ ಮಾಡ್ತೇವೆ. ಅಂದರೆ ಅದು ಮೊದಲೆಲ್ಲ ಆಗಲಿಕ್ಕಿಲ್ಲ. ಮೊದಲೆಲ್ಲ ಅದು ಆ ಸ್ಟೇಜ್ ಮಾಡಲಿಕ್ಕೆ ಅಷ್ಟು ಕೆಲಸ ಇತ್ತು, ತುಂಬ ವೆಯ್ಟ್ ಇತ್ತು. ಹಾಗೆ ತುಂಬ ಚೇಂಜ್ ಮಾಡ್ತಾ ಬಂದೇವೆ ನಾವು. ಅದಂತ ಹೇಳಿದರೆ ಈಗ ಮೊದಲು ಹಾಗೆಲ್ಲ. ಈಗ ನಾವು ಹಗಲು ಕೂಡ ಗೊಂಬೆಯಾಟ ಮಾಡ್ಬೋದು. ಯಾಕಂದರೆ ಈಗ ನಮಗೆ ಆಡಿಟೋರಿಯಂ ಉಂಟು, ಅಲ್ಲಿ ಬಾಗಿಲಾಗಲೇ ಕತ್ತಲೆ ಆಗ್ತದೆ. ಹಗಲು ಕೂಡ ಮಾಡ್ತೇವೆ. ಮಾತ್ರ ಸನ್ಲೈಟಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಗಲಂತ ನಮಗೆ ಇಂಥ ಓಪನ್ ಏರಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆಡಿಟೋರಿಯಂ ಇದ್ರೆ ಮಾಡ್ಬೋದು. ಮೊದಲು ಇಂಡೋರೇ ಮಾಡ್ತಾ ಇದ್ರಾ ಅಥವಾ ಹೊರಗೇನೆ ಮಾಡ್ತಾ ಇದ್ವಿ? ಇಲ್ಲ, ಮೊದಲು ನಾವು ರಾತ್ರಿಯೇ ಮಾಡ್ತೇವೆ. ನಾವೊಂದು ಸ್ಟಾರ್ಟಿಂಗ್ ಹಂತದಲ್ಲಿ ದೇವಸ್ಥಾನ ಜಾತ್ರೆಗೆ ಹೆಚ್ಚಿಗೆ ಆಗೋದು, ಈ ಬಾಕಿದಕ್ಕೆಲ್ಲ ಹೆಚ್ಚಾಗೋದು. ಜಾತ್ರೆಗಳಿಗೆ ಹೆಚ್ಚು ಗೊಂಬೆಯಾಟ. ಅಂದರೆ ಇದು ಟೆಂಪಲ್ ಬೇಸ್ಡ್ ಟ್ರೆಡಿಷನಲ್ ಪಪ್ಪೆಟ್ ಶೋ ಟ್ರೂಪ್ ಅಂತ ನಾವು ಹೇಳಿದ್ವಿ. ಟೆಂಪಲ್ ಬೇಸ್ಡ್. ಟೆಂಪಲಲ್ಲಿ ಯಾವಾಗಲೂ ಕಾರ್ಯಕ್ರಮ ರಾತ್ರಿ ನೋಡಿರ್ಬೋದು. ಎಲ್ಲ 7 ಗಂಟೆ ನಂತರ ಜಾತ್ರೆ ಇರ್ಬೋದು, ಎಂಥ ರಿಚುವಲ್ ಆದರೂ ಟೆಂಪಲಲ್ಲಿ ರಾತ್ರಿ, ಹಗಲು ಕಡಿಮೆ. ಆಗ ರಾತ್ರಿ ಆಗೋ ಕಾಲ. ಆಗ ನಮಗೆ ಆ ಪ್ರಶ್ನೆ ಇರಲಿಲ್ಲ ಮೊದಲನ ಕಾಲದಲ್ಲಿ. ಈಗ ಜನರಿಗೆ ಕೂಡ ರಾತ್ರಿ ನಿದ್ದೆಗಟ್ಟಲಿಕ್ಕೆ ಆಗೋದಿಲ್ಲ, ಹಗಲು ಮಾಡಿ ಅಂತ ಹೇಳ್ತಾನೆ. ಹಗಲು ಹೇಳಿದ್ರು ಕೂಡ ನಮಗೆ ಈಗೆಲ್ಲ ಆಡಿಟೋರಿಯಂಗಳ ಸೌಕರ್ಯ ಇದ್ದಾಗ ಅಲ್ಲಿ ನಾವು ಒಳಗೆ ಮಾಡಲಿಕ್ಕೆ ಆಗ್ತದೆ. ಒಟ್ಟು ಲೈಟ್ ಎಫೆಕ್ಟ್ ಅಂದರೆ ನಾವು ಸನ್ಲೈಟಲ್ಲಿ ಮಾಡಬಾರ್ದು.
ಡಾರ್ಕ್ ಎಫೆಕ್ಟ್ ತಂದು ನಮ್ಮ ಆರ್ಟಿಫಿಷಿಯಲ್ ಲೈಟ್ ಹಾಕಿ ಮಾಡ್ಬೋದು, ಎಷ್ಟೊತ್ತಿಗೆ ಮಾಡ್ಬೋದು. ಮತ್ತೆ ಸ್ಟೇಜ್ ಮುಂದ್ಗಡೆ 2 ಲೈಟ್ ಇತ್ತು, ರೆಡ್ ಮತ್ತೆ ಯೆಲ್ಲೋ. ಅದು ಮೊದಲಿಂದ ಇತ್ತಾ ಅಥವಾ ನೀವೇ ಐಡಿಯಾ ಮಾಡಿ ಹಾಕಿದ್ದ? ಇದು ನೋಡಿ, ಇದು ನಮ್ಮ ಹಳೆ ಕಾಲದಲ್ಲಿ ಹೇಗಿತ್ತು ಹೇಳಿದರೆ, ಯಕ್ಷಗಾನ ದೊಂದಿಯ ಬೆಳಕಲ್ಲೇ ಆಗ್ತದೆ. ದೊಂದಿಯ ಕಾಲರ ಹೇಗೆ ಅಂತ ಹೇಳಿದ್ರೆ ಅದು ಗೋಲ್ಡ್ ಇಷ್ಟು, ನೀವು ನೋಡಿ ಎಲ್ಲೋ ರೆಡ್ ಮಿಕ್ಸ್ ಆಗಿರುವಂಥ ಒಂದು ಬೆಳಕು. ಆ ಬೆಳಕಿಗೆ ನೋಡಿ ಕಾಟನ್ ಬಟ್ಟೆ, ನೀವು ಈಗೆಲ್ಲ ಹೊಸ ಬಟ್ಟೆ ಬಂದು ಹೊಸ್ತು ಹಾಕ್ತಾರೆ ಈಗಿನ ಯಕ್ಷಗಾನದವರು. ಆದರೆ ಮೊದಲು ಒಂದು 50-70 ವರ್ಷ ಹಿಂದೆ ಎಲ್ಲ ಕಾಟನ್ ಬಟ್ಟೆ, ಕೋರ್ ಅಂತ ಹೇಳ್ತಾರಲ್ಲ, ಕಡಿಮೆ ಚೀಪರ್ ವೈಟ್ ಬಟ್ಟೆ, ಮತ್ತು ಎಲ್ಲ ಮರದ ಆಭರಣ ಮಾಡಿ ಅದಕ್ಕೆ ಬೇಗಡೆ ಹಚ್ಚೋದು, ಬೇಗಡೆಗಳು ಅಷ್ಟೇ ಇದ್ದದ್ದು. ಆಗ ಈಗಿನಷ್ಟೆಲ್ಲ ವೈವಿಧ್ಯತೆ ಇರಲಿಲ್ಲ, ಬಟ್ಟೆಗಳಾಗಲಿ ಇರಲಿಲ್ಲ, ಅಷ್ಟೇ ಸಿಂಪಲ್ ಆಗಿದ್ದ ಮೆಟೀರಿಯಲ್ಗಳು. ಅದು ಈ ದೊಂದಿಯ ಬೆಳಕಿನೊಳಗೆ ನೋಡಿ, ಅದೊಂದು ರೆಡ್ಡಿಶ್ ಲೈಟ್ ನೋಡಿ, ಯೆಲ್ಲೋಯಿಶ್ ರೆಡ್, ಅದು ಈ ವೈಟ್ ಈ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಬಿದ್ದಾಗ ಅದು ಒಳ್ಳೆ ನಿಮಗೆ ಪೀತ ಅಂತ ರೇಷ್ಮೆ ಸೀರೆಯಾಗಿಯೋ ಪಟ್ಟೆ ಪೀತಾಂಬರ ಅಂತ ಹೇಳ್ತೇವಲ್ಲ ನಾವು ಪುರಾಣದಲ್ಲಿ, ಅದೇ ಎಫೆಕ್ಟ್ ಕೊಡ್ತಾ ಇತ್ತು. ಮತ್ತು ಈ ಗೋಲ್ಡ್ ಫಾಯಿಲ್ ಕೊಟ್ಟ ಉಂಟಲ್ಲ ಯಾವುದು ಆಭರಣಗಳು, ಚಿನ್ನದ ಮೆರುಗು ಕೊಡ್ತಾ ಇತ್ತು. ಯಾಕಂದರೆ ಅದು ಈ ಲೈಟ್ ಎಫೆಕ್ಟ್, ಯಾವುದು ಈ ದೊಂದಿಯ ಲೈಟ್ನ ಎಫೆಕ್ಟ್. ಆಮೇಲೆ ಎಂತ ಆಯ್ತು ಹೇಳಿದರೆ ಟ್ಯೂಬ್ ಲೈಟ್ ಬಂತು, ಕರೆಂಟ್ ಬಂತಲ್ಲ, ಟ್ಯೂಬ್ ಲೈಟ್ ಹಾಕ್ಲಿಕ್ಕೆ ಹೊರಟ್ರಿ ಯಕ್ಷಗಾನದಲ್ಲಿ. ನಾವು ಸುಮಾರು ನೋಡಿ ಸಣ್ಣಿರುವಾಗ ಟ್ಯೂಬ್ ಲೈಟ್ ಹಾಕಿದ ಕೂಡಲೇ ಈ ಯಕ್ಷಗಾನ ನಮ್ಮ ಮನುಷ್ಯರ ಕಾಣಲಿಕ್ಕೆ ಹೊರಟಿತ್ತು. ಒಂದು ಯಕ್ಷಗಾನ ಅಂತ ಹೇಳಿದ್ರೆ ಅದು ಮನುಷ್ಯರ ಕಲೆ ಅಲ್ಲ, ಅದೊಂದು ಯಕ್ಷ ಅಂತ ಹೇಳಿದರೆ ಈ ಪುರಾಣಕ್ಕೆ ಸಂಬಂಧಪಟ್ಟ ಕತೆ. ಅಲ್ಲಿಂದ ನಾವು ಮನುಷ್ಯರಾಗಿ ಕಾಣಬಾರ್ದು, ನಾವು ಅಲ್ಲೊಂದು ಕಾಲ್ಪನಿಕ ಒಂದು ದೃಶ್ಯಗಳು ನಮಗೆ ಕಾಣಬೇಕು, ಒಂದು ಕಾಲ್ಪನಿಕ ಲೋಕ ಅದು. ಅಲ್ಲಿ ನೀವು ದೊಡ್ಡ ಲೈಟ್ ಹಾಕಿ ಬೆಳಿಗ್ಗೆ ಮಾಡಿದ ಕೂಡಲೇ ಅದು ಮನುಷ್ಯರಾಗಿ ಬಿಡ್ತದೆ. ಹಾಗೆ ಅದು ತಪ್ಪು, ಈ ಟ್ಯೂಬ್ಲೈಟ್ ಉಪಯೋಗಿಸಲೇಬಾರ್ದು ಯಕ್ಷಗಾನಕ್ಕೆ. ಆಗ ನಾವು ಗೊಂಬಾಟಕ್ಕೆ ಎಂತ ಮಾಡಿದೆ ಅಂತ ಹೇಳಿದರೆ ಅದೇ ಯಾವುದು ನಮ್ಮ ದೊಂದಿಯ ತತ್ವ ಉಂಟಲ್ಲ, ದೊಂದಿಯ ಒಂದು ಎಫೆಕ್ಟ್ ಉಂಟಲ್ಲ, ಆಗ ನಾವು ಎಂತ ಮಾಡಿ ರೆಡ್ ಮತ್ತು ವೈಟ್, ರೆಡ್ ಮತ್ತು ಎಲ್ಲೋ ಕೊಡೋದು. ರೆಡ್ ಕೊಟ್ಟಾಗಲೇ ಅದೇ ದೊಂದಿಯ ಹಳೆಯ ಕಾಲದ ದೊಂದಿಯ ಎಫೆಕ್ಟ್ ಬರ್ತದೆ. ಅದು ನೋಡಿ ನಾವು ಕೂಡ ನೋಡಿ ಈ ಗೊಂಬೆಗೆ ನೋಡಿ, ಈಗ ನೋಡಿ ನಾವು ಕಾಟನ್ ಬಟ್ಟೆ ಯೂಸ್ ಮಾಡೋದು, ಈಗ ಯಕ್ಷಗಾನದಲ್ಲಿ ಕೂಡ ಇದನ್ನು ಉಪಯೋಗಿಸೋದಿಲ್ಲ. ಯಕ್ಷಗಾನದಲ್ಲಿ ಕೂಡ ಅದಕ್ಕೆ ನೈಲೆಕ್ಸು ಅಂಥ ಬಟ್ಟೆ ಉಪಯೋಗಿಸಿ, ನಾವು ಗೊಂಬೆ ಆಟದಲ್ಲಿ ಮಾತ್ರ ನೋಡಿ ಇದೆಲ್ಲ ಕಾಟನ್ ಬಟ್ಟೆ ನೋಡಿ. ನಾನು ಒಂದು ಕೂಡ ಬೇರೆ ಬಟ್ಟೆ ಉಪಯೋಗಿಸಲ್ಲ, ಇದು ಕಾಟನ್ ಮತ್ತು ಇದೆಲ್ಲ ವೆಲ್ವೆಟ್ ಬಟ್ಟೆಗಳು. ಇದು ಆ ಲೈಟ್ಗೆ ರಿಚ್ ಆಗಿ ಕಾಣ್ತದೆ. ಇದೆಲ್ಲ ಉಂಟಲ್ಲ ಈ ಕಾಟನ್ ಬಟ್ಟೆ, ರೇಷ್ಮೆ ಅಂತ ನಮ್ಮ ಟ್ರೆಡಿಷನಲ್ ಇರುವಂಥ ರಾಜರೆಲ್ಲ ಉಟ್ಟುಕೊಳ್ಳುವ ಬಟ್ಟೆ ಹಾಗೆ ಕಾಣ್ತದೆ ನೋಡಿ. ಇದೆಲ್ಲ ನೋಡಿ, ಇದೆಲ್ಲ ಮರದ ಮುಳ್ಳುಗಳು, ಇದಕ್ಕೆಲ್ಲ ನೋಡಿ ಗೋಲ್ಡನ್ ಫಾಯಿಲ್ಸ್, ಇದೆಲ್ಲ ನಿಮಗೆ ಚಿನ್ನದ ಆಭರಣದಾಗಿ ಕಾಣ್ತದೆ ಆ ಲೈಟಿಗೆ. ಅದು ಲೈಟ್ ಎಫೆಕ್ಟ್. ಇವರು ರಾಘವ್ ನಂಬಿಯಾರ್ ಅವರು ಸೇಮ್ ಹೀಗೆ ಹೇಳ್ತಾ ಇದ್ರು, ಅಂದ್ರೆ ಈಗ ಲೈಟ್, ಈಗ ಫೋಕಸ್ ಲೈಟ್ ಅದೆಲ್ಲ ಬಂದು ವೇಷ ಬಣ್ಣನೂ ಚೇಂಜ್ ಆಗಿದೆ ಅಂತ. ಮೊದಲದ್ದು ದೊಂದಿ ಬೆಳಕಿಗೆ ಒಳ್ಳೆ ಕಾಣುವ ವೇಷನೇ ಬೇರೆ, ಈಗಿನ ಬ್ರೈಟ್ ವೈಟ್ ಲೈಟಿಗೆ ಕಾಣುವ ವೇಷನೇ ಬೇರೆ ಅಂತ. ಹಾಗೆ ಅಂದ್ರೆ ಇದಕ್ಕೂ ಹಾಗೆ ಸೇಮ್ ತತ್ವ ಅದಕ್ಕೆ. ಇದೊಂದು ನಾವು ನೋಡಿ ನಮ್ಮ ಗೊಂಬೆಟ ಉದ್ಘಾಟನೆ ಆಗುವಾಗ ಕರೆಂಟಲ್ಲೇ ಮಾಡಿದ್ದು, ಅರ್ಧದಲ್ಲಿ ಕರೆಂಟ್ ಹೋಯ್ತು. ಕಡೆಗೆ ಕೂಡಲೇ ದೊಂದಿ ಹಿಡ್ಕೊಂಡು ಎಷ್ಟು ಚಂದ ಕಾಣ್ತಾ ಅದು ಈಗ ನೆನಪುಟ್ಟು ನನಗೆ. ದೊಂದಿಯಲ್ಲಿ ನಾವು ಗೊಂಬೆಟ ನೋಡಿ, ಮೊದಲನೇ ಗೊಂಬೆಟ ಅದು ಎಂತ ಅದ್ಭುತ. ಅಮ್ಮ ಗೊಂಬೆಗೆ ಚಂದ ಇಲ್ಲ ಆಯ್ತು, ನಾನು ಇಲ್ಲಿ ಗ್ಯಾರಂಟಿ ಆಯ್ತು ಅಲ್ಲೇಯು ಅದನ್ನೇ ನಮಗೆ ಇದಕ್ಕೆ ಕಂಪೇರ್ ಮಾಡೋ ಚಂದ ಇಲ್ಲ ಅದು, ಆಗ ನಮಗೆ ಅದೇ ಚಂದ. ಆದರೂ ಆ ದೊಂದಿ ಲೈಟ್ಗೆ ಚಂದ ಕಂಡಿದ್ದಾರೆ, ಎಫೆಕ್ಟ್ ಉಂಟಲ್ಲ. ಹಾಗೆ ಅದು ಆದರೆ ಈಗ ಸ್ವಲ್ಪ ಚೇಂಜ್ ಆಗ್ತುಂಟು ಯಕ್ಷಗಾನದಲ್ಲಿ ಕೂಡ. ಈಗ ಟ್ಯೂಬ್ಲೈಟ್ ಯಾರು ಹಾಕೋದಿಲ್ಲ, ಈಗ ಪುನಃ ಫೋಕಸ್ ಲೈಟ್ ಹಾಕ್ಲಿಕ್ಕೆಲ್ಲ ಶುರು ಮಾಡಿ, ಈಗ ಚೇಂಜ್ ಆಗಿದೆ ಐಡಿಯಾಗಳೆಲ್ಲ, ಹೊಸೊಬ್ಬರು ಹುಟ್ಟಿಕೊಳ್ತಾರೆ ಅದಕ್ಕೆಲ್ಲ. ಯಾಕೆ ನನ್ನನ್ನು ಕರೆದಿದ್ದೀರಿ? ಅರಕ್ಷಣದಲ್ಲಿ ಮಾಡಿ ಮುಗಿಸುತ್ತೇನೆ.
ಕರ್ಪೂರ ಸೇನೆ ಸಿದ್ಧವಾಗಲಿ, ದೇವದುರ್ಗವನ್ನು ಮುತ್ತೋಣ ನಡೆಯಿರಿ. ಆ ಮೊದಲು ದೇವತೆಗಳ ಬಲವನ್ನ ಖಂಡಿಸುವುದಕ್ಕೆ ಯಾಗಯಜ್ಞಾದಿಗಳ ನಾಶ ನಡೆಯಬೇಕು. ಆಗಬೇಕು.